ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಪುನಃ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ದೇವರು ಸೃಷ್ಟಿಕರ್ತನಾಗಿದ್ದಾನೆ ಮತ್ತು ಮೊದಲನೇ ದಿವಸದಲ್ಲಿ ದೇವರು ಏನೆಲ್ಲ ಸೃಷ್ಟಿ ಮಾಡಿದನು ಎಂಬ ವಿಷಯದಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದೆನು. ಈ ದಿನ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಎಂಬ ವಿಷಯದಲ್ಲಿ ಮುಂದುವರಿಸೋಣ. ಈ ದಿನ ದೇವರು ಎರಡನೇ ದಿನದಲ್ಲಿ ಏನೇನು ಉಂಟು ಮಾಡಿದನು ಎಂಬ ವಿಷಯದಲ್ಲಿ ನೋಡೋಣ. ನಾವು ಪವಿತ್ರ ಬೈಬಲ್ನಲ್ಲಿ ಇರುವ ಪುಸ್ತಕ ಆದಿಕಾಂಡ 1ನೇ ಅಧ್ಯಾಯ ವಚನ 6-8 ಹೀಗೆ ಬರೆದಿದೆ: ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವನ್ನು ಉಂಟಾಗಲಿ, ಅದು ಕೆಳಗಿನ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ ಎರಡನೇ ದಿನವಾಯಿತು. ಸೊ ನಾವು ನೋಡ್ತೇವೆ, ಎರಡನೇ ದಿನ ದೇವರು ಏನು ಮಾಡಿದಂತಲ್ಲಿ ಇಲ್ಲಿ ಈ ಏನೇನು ಸೃಷ್ಟಿ ಮಾಡೋದು ನೋಡ್ತೇವೆ. ಇಲ್ಲಿ ನಾವು ಹೇಗೆ ನೋಡ್ತೇವೆ, ದೇವರು ಇಲ್ಲಿ ಗುಮ್ಮಟ ಎಂಬ ಪದವನ್ನು ಉಪಯೋಗಿಸಿದ್ದಾನೆ. ನಾವು ನೋಡ್ತೇವೆ ಗುಮ್ಮಟ ಎಂಬ ವಿಷಯ ನೋಡ್ತೇವೆ. ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವನ್ನು ಉಂಟು ಮಾಡಿದನು. ಅದರ ಅರ್ಥ ಇಡೀ ಭೂಮಿಯ ಕೆಳಗೂ ಆಕಾಶದ ಮೇಲೆಯೂ ನೀರು ತುಂಬಿತ್ತು ಅಲ್ವಾ. ಹಾಗಾಗಿ ದೇವರು ಆಕಾಶದ ಕೆಳಗಿದ್ದ ನೀರನ್ನು ವಿಂಗಡಿಸಿದನು ಹಾಗೂ ಆಕಾಶದ ಮೇಲಿದ್ದ ನೀರನ್ನು ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಮೇಲಿದ್ದ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ದೇವರು ಭೂಮಿಯನ್ನು ಆಕಾಶವನ್ನು ನೀರಿನಿಂದ ಬೇರೆ ಮಾಡಿದನು. ಹೀಗೆ ಎರಡನೇ ದಿನ ಕಳೆಯಿತು. ಎಂಥ ಅದ್ಭುತವಾದ ವಿಷಯ ಅಲ್ಲವಾ. ದೇವರು ಎಷ್ಟು ಅದ್ಭುತವಾಗಿ ಆಕಾಶವನ್ನು ಮತ್ತು ಭೂಮಿಯನ್ನು ಹೇಗೆ ವಿಂಗಡಿಸಿದನು. ನೀವು ಈ ಚಾನಲನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೂರನೇ ದಿನ ದೇವರು ಏನೆಲ್ಲ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ವಿವರಿಸುತ್ತೇನೆ. ಬಾಯ್.